25 ವರ್ಷ ಆಯ್ತು ನಮ್ಮ ಜಿಲ್ಲೆ ಆಗಿ. ಇನ್ನೂ ಕೂಡ ನಮ್ಮ ಸರ್ವಜ್ಞ ಪ್ರಾಧಿಕಾರ ಇರ್ಬೋದು, ಆಮೇಲೆ ಹಲವಾರು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯ ಇನ್ನೂವರೆಗೂ ಕೂಡ ಅದು ಮೂಲೆ ಗುಂಪಾಗೈತಿ. ಹೆಸರಿಗೆ ಮಾತ್ರ ವಿದ್ಯಾಲಯ, ಅಲ್ಲಿ ಯಾವುದೇ ರೀತಿ ಸೌಲಭ್ಯ ಇಲ್ಲ. ಮತ್ತು ಪ್ರಾಧಿಕಾರ ಇದನ್ನ ಮಾಡಿದ್ರ ನಮ್ಮ ಇದನ್ನ ಯಾವುದು ಸರ್ವಜ್ಞ ಪ್ರಾಧಿಕಾರ, ಅದಕ್ಕೂ ಯಾವುದೇ ಹಣ ಬಿಡುಗಡೆ ಇಲ್ಲ. ಮತ್ತು ಹಲವಾರು ಇನ್ನೂ ನಮ್ಮ ಜಿಲ್ಲೆ ಹಿಂದುಳಿಯುವಂತ ಜಿಲ್ಲೆ ಆಗೈತಿ. ಅದೇ ರೀತಿ ಹಾವೇರಿ ಜಿಲ್ಲೆ ಅತ್ಯಂತ ಹಿಂದುಳಿದಿರುವಂಥ ಪ್ರದೇಶ ಇದೆ. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಬಹಳ ಮುಖ್ಯವಾಗಿದೆ. ಇಂಡಸ್ಟ್ರಿಯಲ್ ಜೊತೆಗೆ ಆರೋಗ್ಯದ ಸಮಸ್ಯೆ ಜೊತೆಗೆ ಕುಡಿಯುವ ನೀರಿನ ಸೌಲಭ್ಯ ಅತ್ಯಂತ ಮುಖ್ಯವಾಗಿದೆ. ಅದೇ ರೀತಿಯಾಗಿ ಪ್ರತಿ ಜಿಲ್ಲೆಗೂ ಸಾರಿಗೆ ವ್ಯವಸ್ಥೆ ಬಹಳ ಮುಖ್ಯವಾಗಿರುವುದರಿಂದ ಸಾರಿಗೆ ವ್ಯವಸ್ಥೆಯನ್ನ ಈ ಅಧಿವೇಶನದಲ್ಲಿ ಈ ಸರ್ಕಾರ ಒದಗಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ಳಿ. ಹಾವೇರಿ ಜಿಲ್ಲೆಯ ಸವಣೂರಿಂದ ಬಂದಿದೆ ಸರ್. ಇಲ್ಲಿ ಒಂದು ಸಭಾ ಇತ್ತು, ನಮ್ಮ ಪೂಜ್ಯ ಗುರುಗಳು ಬಂದಿದ್ದು. ಸಂಪೂರ್ಣವಾಗಿ ಇಲ್ಲಿವರೆಗೆ ಅನುದಾನದ ಕೊರತೆ ಇದೆ. ಆಮೇಲೆ ಸಮಸ್ಯೆಗಳು 108 ಅದಾವು. ಅದಕ್ಕೆ ಎಲ್ಲಾ ಶಾಸಕರು ಮತ್ತು ಸಚಿವರುಗಳು ಈ ಒಂದು ನಮ್ಮ ತಾಲೂಕಿನ ಹಿಡ್ಕೊಂಡು ಹಾವೇರಿ ಜಿಲ್ಲೆಯನ್ನು ಅಭಿವೃದ್ಧಿ ಪಡಿಸಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿ. ಜಿಲ್ಲೆಯಲ್ಲಿ ಸಾಕಷ್ಟು ರೋಡಿಂದ ಐತ್ರಿ, ಕುಡಿಯೋ ನೀರಿನ ಎಲ್ಲ ಸಮಸ್ಯೆಗಳು ಭಾಳ ಇದ್ರಿ. ಹಂಗೆ ಒಂದೊಂದು ಹಂತವಾಗಿ ನೆರವೇರಾಕತ್ತವ್ರಿ. ಇಲ್ಲಿ ನಮ್ಮ ಹಾವೇರಿ ಜಿಲ್ಲೆಗಾಗಲಿ, ನಮ್ಮ ಸವಣೂರು ತಾಲೂಕಿಗೆ ನಮ್ಮ ಹಾವೇರಿ ಜಿಲ್ಲೆಗಾಗಲಿ ಹೆಚ್ಚಿನ ಅನುದಾನಗಳನ್ನು ತೊಗೊಂಬಂದು ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೇಕಂತಂದು ನಮ್ಮ ಉಸ್ತುವಾರಿ ಮಿನಿಸ್ಟ್ರಿಗಾಗಲಿ, ನಮ್ಮ MLA ಗಳಿಗಾಗಲಿ